ತಾಯಿಯವ್ರು ಏನ್ ಹೇಳಿದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಕುಮಾರ, ನೀನ್ ಹುಟ್ಟಿದ್ದು ಮಂಗಳವಾರ 5 ನನಗ ಅವ್ನ 6 ತಿಂಗಳಾಗತ್ಲಿನ ಮಲಿ ಹಾಲು ಕುಡಿಸ್ಬೇಡ್ರಿ ಅಂತ ಹೇಳಿದ್ರು ಡಾಕ್ಟರ್. 6 ತಿಂಗಳಿಂತ್ರ ಮುಂದೊಂದು 4-5 ತಿಂಗಳ ಅವನು ಆಣ್ಣ ಹಾಲು ಕುಡ್ದ ಬೆಳೆದ ಅವನು. ತುಂಬಾ ಜಾಣ. 5 ವರ್ಷಕ್ಕೆ ಅಡ್ಮಿಷನ್ ಮಾಡ್ಸಕ್ ಕನ್ನಡ ಸಾಲಿಗೆ ಯಾರಿಲ್ಲ, ನಾನ ಕರ್ಕೊಂಡ್ ಹೋದೆ. ತುಂಬಾ ಅಳಕತ್ತಿದ. ನಾನ್ ಕುಂದ್ರಸ್ತೀನಿ, ನಾನು ಸೀರೆ ಹಿಡ್ಕೊಂಡ್ ನನ್ ಹಿಂದ್ ಗಂಟನ ಬಂದ. ಆಮೇಲೆ ಪೆನ್ಸಿಲ್ ಗಿನ್ಸಲ್ ಕದಿತಾ ಇದ್ದ ಸಣ್ಣ ಹುಡ್ರು ಕೂಡ ಸೇರ್ಕೊಂಡು, ನೀನ್ ಹಿಂಗ ಪೆನ್ಸಿಲ್ ಕದಿಯಕತ್ತಿದ್ರ ನಿನ್ನ ಕರ್ಕೊಂಡು ಸಾಲಿನ ಕಲ್ಸೋದಿಲ್ಲ, ನಾನ್ ಊರ್ ಕಡೆ ಹೋಗ್ಬಿಡ್ತೀನಿ ಕಣೋ, ನೀವ್ ಸಾಲಿ ಕಲೀಲಿದ್ರಂದೆ. ಇಲ್ಲಮ್ಮ, ನೀನ್ ಹೆಂಗ್ ಹೇಳ್ತಿ ಹಂಗ ಕೇಳ್ತೀನಿ ಅವ್ವ, ಏನ ನೀ ಹೇಳಿದ ಮಾತು ಒಟ್ಟ ಮೀರೋದಿಲ್ಲ ಅಂದ. ಬಡವ್ರ ಜನ ನಾವು, ಏನಾರ ಒಂದ್ ಕೆಲಸ ಮಾಡ್ರವಿ, ನನಗ್ ದುಡಿಯೋದಾಗೋದಿಲ್ಲ ಅಂತ ಅಳ್ತಿದ್ದೆ. ಅವ್ನ್ ಕುಂದ್ರಿಸ್ಕೊಂಡ್ ಫಸ್ಟ್ ಕ್ಲಾಸ್ ಯೂನಿಫಾರ್ಮ್ ಹೊಲ್ದ್ ಕೊಟ್ಟಾಗೆಲ್ಲ ಅರ್ವಿ ಕಾಜಿ ಬುಟ್ಟಿ ಮಾಡ್ತಿದ್ದ ಕುಂತ್ಕೊಂಡ್. ಇವನ್ ಇಷ್ಟ್ ಮಾಡ್ಬೇಕು ನೀನಂದ್ರ ಅಷ್ಟ್ ಮಾಡಿ ಹೋಗಿ ಅವ್ರ ಮನಿಗ್ ಕೊಟ್ಟು ಬಂದು ತಾರ ಸಾಲಿಗೆ ಹೋಗವ. ಉಪವಾಸ ಇದ್ದಾಗ ಬಳ್ಳಿ ತೆಗಿಯಕ್ ಹೋಗಿದ್ದೇವೆ, ತನ್ನ ಕರ್ಕೊಂಡ್ ಟ್ಯಾಕ್ಟ್ರಿ ಹೊಡೆದಾಗಲ್ಲ ಟ್ಯಾಕ್ಟ್ರಿಯಿಂದ ಬೆನ್ನ ಹತ್ಬೇಕು ನಾವು ಬಳ್ಳಿ ತೆಗಿಯಕ. ತಾನು ಸಣ್ಣವ ಓಡಿ ಬಿಡವ. ನಾನ್ ಯಾವಾಗ್ಲೂ ಸ್ವಲ್ಪ ಮೈ ಬಾರ, ನಾನ್ ಹಿಂದ್ ಉಳಿತಿದ್ದೆ, ಗಾಡಿ ಒಳ್ಳೆ ಬಂದು ಬಾಳ್ ಉಳಿತೀನಿ ಅಂದ. ಅವ್ನು ಓನರ್ ಏನಂದ, ಇದು ಅಷ್ಟು ತೆಗ್ದೋದ್ರ ಪಗಾರ ಪೂರ ಕೊಡ್ತೀನಿ, ಇಲ್ಲಿದ್ರಿಲ್ಲ. ತಾಯಿ ಮಗನ ಕೂಡಿಯವತ್ತ 7 ಗಂಟೆ ಮಠ ಬಳ್ಳಿ ತೆಗೆದು ಅದನ್ನ ದುಂಡಿಗೆಟ್ಟು ಬಂದ್ವಿ. ಯಾರ್ ಹೆಂಗ್ ಹೇಳಿದ್ರ ಅವ್ರಿಗೊಂದು ಬ್ರ ಅನ್ನಂಗಿಲ್ಲ ನಾವು ಹೊರಗ. ಅದೇ ತರ ನಾವ್ ಬಂದ್ವಿ, ಅದೇ ತರನ ದೇವ್ರು ಮಾಡ್ಯಾನ. PUC ಫಸ್ಟ್ ಅಡ್ಮಿಷನ್ ಮಾಡ್ತಿದ್ವಿ. ಇದೇ ಪೋಷಕರ ಆಫೀಸ್ಲಿಂತ್ರ 10,000 ರೂಪಾಯಿ ಅವನಿಗೆ ಫಸ್ಟ್ ರ್ಯಾಂಕ್ ಬಂದಿದ್ ದುಡ್ಡು ಕೊಟ್ಟಿದ್ರು. ದುಡ್ಡು ಕೊಟ್ರೆ ನಾನ್ ಕೆಲ್ಸಕ್ ಹೋಗಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ದುಡ್ಡು ಏನಿಲ್ಲ ಇಸ್ಕಂತ ನಮ್ಮಪ್ಪ ಅಂತೇಳಿ ಆ ದುಡ್ಡು ತಗೊಂಡ್ ಏನು ಶಾಲೆಗಿಂತ ಬಂದನ ಕಾಲೇಜಿನಾಗಿಂತ ಒಂದ್ ಗುಡ್ಡ ಐತಿ ನಮ್ಮ ಮನಿ ಮುಂದ. ಆ ಗುಡ್ಡದ ಮ್ಯಾಗ ಕುಂತ್ ಬಿಟ್ಟಿದ್ದ. ನಾನ್ 7 ಗಂಟೆ ಸುಮಾರು ಬರ್ತೀನಿ. ಯಾಕಪ್ಪ ಇಲ್ಲೇದಿದೆ ಅಂದೆ. ಇಲ್ಲ, ನಾನು ಆಫೀಸಿಂದ ವಿದ್ಯಾಪೋಷಕರ ಆಫೀಸ್ನ ರೊಕ್ಕ ಕೊಟ್ಟಿದ್ರು ಬೇವ, ನೀನ್ ಕೈಯಾಗ ಕೊಡ್ಬೇಕಂತ ಗುಡ್ದಾಗ ಬಂದ್ ಕುಂತೀನಿ ಅಂದ. ಅಲ್ಲಿ ಒಂದ್ 10 ನಿಮಿಷ ಕುಂತ್ಕೊಂಡ್ ಹತ್ತೆ. ನನ್ ಮಗ ಈಗ್ಲೂ ಇಷ್ಟು ದೇವ್ರು ಒಳ್ಳೆ ಬುದ್ಧಿ ಹಾಕ್ಯಾನಲ್ಲ. ಆಮೇಲೆ ಶಾಂತಾಬಾರ್ನೆ ಕೆಲ್ಸಕ್ ಹೋಗಿದ್ದ ಅವನು. ಒಂದ್ ದಿವ್ಸ ಹೋದೆ, ತಾನ್ ಕೆಲ್ಸ ಮಾಡ್ತಾ ಇದ್ದ ಅಲ್ಲಿ ಅಂಗಡ್ಯಾಗ. ನನ್ಗ ಹೊಟ್ಟೆ ಹಸು ಹೋಗೈತ್ರಿವಿ ಅಂದೆ. ಹೋಗಿ ನಮ್ಮವ್ವ ಬಂದವ, ಸಾರ್ ಇವತ್ತ ನಮ್ಮವ್ವ ಮಂದನ್ ಸಾರ್ ಹಾಕ್ರಿ ಸರ್ ಅಂದ. ಅವ್ರ ಏನ ಅಂದ್ರೆ ಕಣ್ಣ ನೀರ್ ಹಾಕೊಂತನ ಬಂದ. ನನ್ಗ್ ಗೊತ್ತದ್ ನನ್ ಮಗ ಏನ ಅಂದಾರ ಅಂತ ಹೇಳಿ. ನನ್ನ ಜಾಸ್ತಿ ಹೊಗಳ್ಬೇಡ ನೀನ್ ಅಂತಾನ. ನಾನ್ ಹಂಗಲ್ಲ, ನನ್ ಮಗಂದ್ ಹೇಳ್ಕೊಂಡ್ರ ನನಗ್ ಹೊಟ್ಟೆ ತುಂಬದು. ಹೇಳಿ, ಬಹಳ ಒಳ್ಳೆ ಮಾತಾಡಿದ್ರು ಅಮ್ಮ. ನಾನು ಹೊಗಳದೆ ಇಲ್ದ್ರೆ ಹೇಗೆ ಅಂತ. ಅವಳು ಬಹಳ ಗಟ್ಟಿಗಿತ್ತಿ ಸರ್. ನನ್ನ ತಾಯಿ ಚಿಕ್ಕಂದ್ರಿಂದನೂ ಕೂಡ ಹೆದರಲ್ಲ ಅವಳು. ನಾನು ಇವತ್ತು ಬಹಳ ಧೈರ್ಯ ಇದೆ ಅಂದ್ರೆ ಅವಳಿಂದ ಕಲ್ತಿದ್ದು. ಸ್ವಾಭಿಮಾನ ಅವಳಿಂದ ಕಲ್ತಿದ್ದು. ಬಹಳ ಬಡತನ ಇದ್ರು ಕೂಡ ಜೋರ್ ಮಾತು. ಯಾರಾದ್ರೂ ಏನಂದ್ರೆ ಸಹಿಸಂಗಿಲ್ಲ. ಮಕ್ಕಳ ಬಗ್ಗೆ ಆಗ್ಲಿ, ತನ್ನ ಮನೆ ಬಗ್ಗೆ ಆಗ್ಲಿ, ಅಥವಾ ಅದು ಹಿತ್ತಲದ ಬಗ್ಗೆ ಆಗ್ಲಿ ಜಗಳ ಮಾಡೋಳು. ಆಮೇಲೆ ಎಲ್ಲರ ತರ ನಾವಿರ್ಬೇಕು ಅನ್ನೋ ಕನಸು. ನಾನು 6ನೇತ್ತ 5ನೇತ್ತ ಇದ್ದಾಗ್ಲೇನೆ ಆ ಹುಟ್ಟು ಹಬ್ಬದ ಕಲ್ಪನೆ ಅವಳಿಗೆ. ನಾನು ಯಾವತ್ತೂ ಕೂಡ ಅದನ್ನ ಇಷ್ಟನೇ ಪಟ್ಟಿಲ್ಲ ಇವತ್ತಿನವರೆಗೂ. ಅವಳು ಅಳ್ಳಿ ಹಿಟ್ಟು ಅಂತ ಬರ್ತೈತೆ ನಮ್ ಕಡೆ, ಗೋಧಿ ಹಿಟ್ಟಲ್ಲೇ ಬೆಲ್ಲ ಹಾಕಿ ಮಾಡ್ಬಿಟ್ಟು ಕೇಕ್ ಕಟ್ ಮಾಡೋಳ. ನಾನು ಯಾಕಮ್ಮ ಇದನ್ ಮಾಡ್ತೀಯ? ನಾನ್ ಮಾಡ್ತೀನಿ ಅಂದ್ರೆ ತನ್ನ ಮಕ್ಕಳು, ತನ್ನ ಕುಟುಂಬ ಯಾರಿಗೂ ಕಡಿಮೆ ಇಲ್ಲ. ಬಡತನದಲ್ಲೂ ಕೂಡ ನಾವು ಸರಿಯಾಗಿ ಗಟ್ಟಿಯಾಗಿದ್ದೀವಿ ಅನ್ನೋದನ್ನ ತೋರಿಸೋದು. ನಮ್ಮ ಅಮ್ಮಂದ್ ಯಾವಾಗ್ಲೂ ಸ್ವಲ್ಪ ಬಹಳ ಜೋರ್ ಆವಾಜ್. ಅದನ್ನ ನೋಡ್ತಾ ನೋಡ್ತಾ ಓಹೋ ಗಟ್ಟಿಯಾಗಿರ್ಬೇಕು ನಾವು. ಸ್ವಾಭಿಮಾನಿ ಇನ್ನೊಂದು, ಯಾವ್ದಕ್ಕೂ ಹೆದರಲ್ಲ. ಅವಳು ಹೇಳಿದ್ಲಲ್ಲ, ಕೆಲಸ ಏನೇ ಕೊಡ್ಲಿ ಐ ನೆವರ್ ಹೆಸಿಟೇಟ್. ಇವತ್ತಿಗೂ ಕೂಡ ಏನೇ ಕೆಲಸ ಬಂದ್ರು ನನಗದೊಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದನ್ನ ನಾವು ಕಲ್ತಿದ್ದ ಅವಳಿಂದ. ನಾನು ಬಹಳ ಚೆನ್ನಾಗಿದೆ. ಏನೇ ಕೆಲಸ ಸಿಕ್ಕಿರೋ ಒಂದು ಅವಕಾಶ ಅಂತ ನೀವು ಪರಿಗಣಿಸ್ಬಿಟ್ರೆ ಅದ್ಭುತ ಅದು. ಸೊ ಆ ತರ ಅವಳು ನನ್ನನ್ನು ಟ್ರೈನ್ ಮಾಡಿದ್ಲು ಸರ್. ಅವಾಗ ಒಂದು ನಮ್ಮ ಇದ್ರಲ್ಲಿ ಗೊತ್ತಾಗಿದ್ದು, ಯಾವ್ದೋ ಒಂದು ಕಾರಣಕ್ಕೆ ಅಮ್ಮ ಮಗ ಇಬ್ರು ಅಲ್ಲಿ ಹೊರಗಡೆ ಮಲಗಿದ್ರಂತೆ, ಮನೆ ಹೊರಗಡೆ. ಮಳೆ ಬರ್ತಿತ್ತು ಅನ್ಸುತ್ತೆ, ಮಳೆ ಶುರು ಆಯ್ತು ಅನ್ಸುತ್ತೆ, ಗುಡುಗು ಮಿಂಚು ಬಂತಂತೆ. ನೀವು ಅಮ್ಮನ್ನ ಕೇಳಿದ್ರೆ, ಅಮ್ಮ ಗುಡುಗು ಮಿಂಚು ಯಾಕಮ್ಮ ಜೊತೆಗೆ ಬರುತ್ತೆ ಅಂತ. ಆಗ ಅಮ್ಮ ಹೇಳಿದ್ರಂತೆ, ನಮ್ಮಿಬ್ರು ತರ ಅದು ಯಾವಾಗ ಜೊತೆಗೆ ಇರುತ್ತೆ ಅಂತ. ಆಲ್ಮೋಸ್ಟ್ ಇಟ್ ಲೈಕ್ ಎ ಪೋಯಮ್ ಟು ಮಿ ಈ ಪಾಯಿಂಟ್ ಕೇಳಿದಾಗ. ಅಷ್ಟೇ ಅಲ್ಲ, ನಾನು ಮನೆ ಹೊರಗಡೆ ಮಲಗ್ತಿದ್ದೆ. ಅದು ನಮ್ದು ಹಂಚಿನ ಮನೆ. ಹೊರಗಡೆ ಮಲದಾಗ ಧ್ರುವ ನಕ್ಷತ್ರ ತೋರಿಸೋಳು ಒಂದ್ಸಾರಿ, ಅರ್ಜುನ ಮತ್ತು ಕೃಷ್ಣನ್ ಕತೆ ಹೇಳೋದು. ಅವಳಿಗೇನ್ ಪೂರ್ಣ ಗೊತ್ತಿಲ್ಲ, ಶ್ಲೋಕಗಳು ಬರಲ್ಲ, ತನ್ನದೇ ಭಾಷೆಯಲ್ಲಿ ತನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳೋಳು ಅವಳು. ಕತೆಗಳಿಂದ ನಾನು ಪ್ರೇರಣೆ ಪಡಿತಾ ಬಂದೆ. ಸಿ ವಾಸ್ ಮೈ ಫಸ್ಟ್ ಮಾಡೆಲ್ ಅಂಡ್ ಐಡಿಯಲ್. ರೈಟ್, ನಿಮ್ಮ ಫಸ್ಟ್ ಗುರು ಬರ್ತಾ ಇದಾರೆ, ಸ್ವಾಗತಿಸಿ. ನೀವು ಮಾತಾಡಿ, ರವಿಯವ್ರ ಬಗ್ಗೆ ಹೇಳಿ, ಬಾಲ್ಯದಲ್ಲಿ ಹೇಗಿದ್ರು ಅಂತ. ಅವನೊಬ್ಬ ಉದ್ಭವ ಮೂರ್ತಿ. ನನ್ನ ತಾಯಿ ಆಗಿರ್ಬೋದು, ಅವನ್ಲಿಂತ್ರನ ಕೆಲವೊಂದು ಪಾಠ ಕಲ್ಕೊಂಡಿದೀನಿ ನಾನು.
ಈಗಾದ್ರೂ ಅವನ್ ಹೇಳಿದ ದಾರ್ಯಾಗ ನಡಿತೀನಿ. ಅವ್ನ್ ಕಷ್ಟ ಬಿಟ್ಟಿದ್ದು ಅವ್ನ್ ಓದಿದ್ದು ಅಂದ್ರ ಅದು ದೇವ್ರಿಗೆ ಗೊತ್ತು. ನೀನ್ ಯಾವ್ದಾರ ಒಂದ್ ಕೆಲಸ ಮಾಡ್ಬಿಡಪ್ಪ ಅಂದ ತಕ್ಷಣ ನಾನ್ ದೊಡ್ಡ ಕೆಲಸ ಮಾಡ್ತೀನಿ ಅಮ್ಮ, ಎಲ್ಲರಿಗೂ ಸಾಕಾಗ್ಬೇಕಲ್ಲ, ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂತಿದ್ದ. ಅದೇ ತರನ ದೊಡ್ಡ ಕೆಲಸನ ಮಾಡ್ತಾನೆ ಈಗ. ಅವ್ನ್ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ತುಂಬಾ ಹತ್ ಬಿಡ್ಬೇಕು ಅನ್ಸುತ್ತ, ಅಷ್ಟು ಕಷ್ಟ ನಮ್ಗ. ಸ್ಕೂಲ್ ಯೂನಿಫಾರ್ಮ್ ಅವನಿಗೆ ಒಂದ್ ಜೊತೆ ಹೊಲ್ದ್ ಕೊಟ್ರೆ ಸಾಕು, ಇನ್ನೊಂದ್ ಜೊತೆ ಹೊಲಿಯಕ್ ಕಷ್ಟ ಆಗತ್ತ, ದುಡ್ಡು ಎಲ್ಲಿಂದ ಬರ್ತಾ, ಬ್ಯಾಡಮ್ಮ ಒಂದೇ ಜೊತೆ ಇರ್ಲಿ ಅಂತಿದ್ದ. ತನ್ನ ಬಟ್ಟೆ ತಾನ ಒಗದ್ ಹಾಕೊಂಡು ದೇವ್ರಣ್ಣ ಬಂತಂದ್ರ ನಾಳೆ ನಿನಗ್ ಬಟ್ಟೆ ಇಲ್ಲಲ್ಲೋ ರವಿ ಅಂತಿದ್ದೆ. ಇಲ್ಲಿ ಸ್ವಲ್ಪ ಹರಿದೈತಿ ಬೇವ ಅಂತಿದ್ದ ಚಡ್ಡಿಗೆ, ಅದನ್ನ ಇಷ್ಟ ಹರಿದಿದ್ರಲ್ಲ ನಾವು ಸ್ವಲ್ಪ ಬಟ್ಟೆ ಹಾಕಿ ಹೊಲದ್ ಕೊಟ್ರೆ ಅದನ್ನ ನೀಟಾಗಿ ಉಟ್ಕೊಂಡು ಹೌದಾ. ನಾನ್ ಏನ್ ಮಾಡಿದೀನಿ, ನನ್ ಮಗನ್ ಬಟ್ಟೆ ಯಾರು ತೊಡ್ಬಾರ್ದು. ಈಗಾದ್ರೆ ಅಷ್ಟೇ ಯಾರಿಗಾರ ಕೊಟ್ಬಿಡಮ್ಮ ಅಂತ ಯೂನಿಫಾರ್ಮ್ ಕೊಟ್ಟಿದ್ದಾನ, ಒಂದ್ 20 ಜೊತೆ ತೆಗೆದಿಟ್ಟಿದೀನಿ. ನನ್ ಮಗನ್ ಬಟ್ಟಿ ಯಾರು ಹಾಕ್ಬಾರ್ದು, ನನ್ ಮಗನ್ ಬಟ್ಟಿ ನಾ ಪೂಜೆ ಮಾಡ್ಬೇಕು. ನಮ್ ರೂಮ್ನಾಗ ಎಲ್ಲಿ ನಮ್ಮ ದೇವರ ಇಟ್ಕೊಂಡಿಲ್ಲ, ನಾವು ರವಿ ಸಾಹೇಬನ್ ಫೋಟೋನ ಇಟ್ಟಿದೀವಿ. ಏನಪ್ಪ ಅಂದ್ರೆ ಅಷ್ಟೊಂದು ಎತ್ತರಕ್ಕೆ ಇಟ್ಕೊಂಡ್ ಬಿಟ್ಟಿದೀವಿ. ಅದು ಇದ್ದೇ ಪೋಷಕರ ಆಫೀಸ್ಲಿಂತ್ರ ಒಂದ್ 10,000 ರೂಪಾಯಿ ಬೋನಸ್ ಬಂದಿತ್ತು ಅವನಿಗೆ. ಈಗಿನ ಬುಕ್ಸ್ ಮಕ್ಳಿಗೆ ಓದಾಕ ಸಹಾಯ ಮಾಡ್ಬಿಡ್ತಾರ, ಅವಾಗ ದುಡ್ಡು ಕೊಟ್ಟಿದ್ರು. ನಾನ್ ಸಿಂಗದ ಬಳ್ಳಿ ತೆಗಿಯಕ್ ಹೋಯ್ತು ಸರ್, ನಮ್ಮ ಮನೆ ಮುಂದೊಂದ್ ದೊಡ್ಡ ಗುಡ್ಡಿದೆ, ಆ ಗುಡ್ದಾಗ ಬಂದ್ ಕುಂತಿದ್ದಾನ. ನಮ್ಮಪ್ಪ ನನ್ ದುಡ್ಡು ಇಸ್ಕೊಂಡ್ ಬಿಡ್ತಾನ ಏನಂತ. ಯಾಕಪ್ಪ ಇಲ್ಲಿ ಕುಂತಿದೆ ಅಂದೆ. ನನಗ್ ಸುಸ್ತಾಗ್ಬಿಟ್ಟಿದ್ದು ಗುಡ್ಡ ಹತ್ತಿ. ನನಗಿದ್ದೇ ಪೋಷಕರ ಆಫೀಸ್ಲಿಂತ್ರ ದುಡ್ಡು ಕೊಟ್ಟಿದ್ದಾರೆ, ಒಂದ್ ಮನ್ಯಾಗ ಇರ್ಬಾರ್ದನಪ್ಪ ಅಂದೆ. ಇಲ್ಲ ಬಾ ನೀನ್ ಕರ್ಕೊಂಡ್ ಹೋಗಕ್ ಬಂದಿನಿ ಅಂದ. ಯಾರ್ದ ಹೊಲ್ದನು ಸ್ವಲ್ಪ ಸಿಂಗ ಕಿತ್ಕೊಂಡ್ ಬಂದಿದ್ದೆ. ನನ್ ಕೈ ಹಿಡಿದು ಗುಡ್ಡ ಇಳಿಸ್ಕೊಂಡ್ ಕರ್ಕೊಂಡ್ ಬಂದ. 8,000 ಎಣಿಸಿ ನನ್ ಕೈ ದುಡ್ಡು ಕೊಟ್ಟ. ನನಗ PUC ಫಸ್ಟ್ರಿಗೆ ಹೋದಾಗ ದುಡ್ಡು ಬರ್ತೈತಿ ಅವ ಇದಂತ. ಇನ್ನು ಉಳಿದಿದ್ದು ಏನ್ ಮಾಡಿದೆ ಅಂದೆ, ಒಂದ್ ಸೀರೆ ತಂದು ಕೊಟ್ಟಿದ್ದಾನ ನನ್ಗ. ಆ ದುಡ್ಡನ್ನ ಸೀರೆ, ಒಂದಿವ್ಸ ಪಟಾಕಿ ಸಂತಿ ಮಾಡ್ಕೊಂಡು ನನ್ ತವ್ರ ಮನೆ ಆಗಿನೂ ಅದಾನ, ನನ್ ಗಂಡನ ಮನೆ ಆಗಿನೂ ಇದಾನ ಇವತ್ತಿಗಿನು. ತವ್ರ ಮನೆಯವ್ರು ಏನ್ ಮಾಡ್ಬೇಕು ಅದನ್ ಮಾಡ್ತಾನ, ಗಂಡನ ಮನೆಯವ್ರು ಏನ್ ಮಾಡ್ಬೇಕು ಅದನ್ ಮಾಡ್ತಾನ. ಮೇಲತ್ತು ಮಗನ ಆಗಿ ನಿಂತಿದ್ದಾನ. ಇನ್ನೊಂದ್ ಜನ್ಮ ಅನ್ನೋದಿದ್ರೆ ಅವನಿಗೆ ತಾಯಾಗಿ ಬರ್ಬೇಕು ನಾನು. ನಂದು ಇನ್ನೊಂದ್ ಜನ್ಮ ಅನ್ನೋದಿದ್ರೆ ನಾನು ರವಿ ಸಾಹೇಬ್ಗ ತಾಯಾಗಿ ಹುಟ್ಟಬೇಕು. ಎಷ್ಟು ಜಲದ ಪುಣ್ಯ ಮಾಡಿದ್ದೀನಿ ಸರ್ ನಾನು. ಇವನ್ಗೆ ದೇವ್ರು ಇನ್ನೂ ಚೆನ್ನಾಗಿರ್ಲಿ. ಅಷ್ಟ್ರು ನಿಮ್ಮ 3 ಕೋಟಿ ಆಶೀರ್ವಾದ ಇವನ್ ಮ್ಯಾಗಿರ್ಲಿ, ಎಲ್ಲರ ಆಶೀರ್ವಾದ ಇವನ್ ಮ್ಯಾಗಿರ್ಲಿ. ದೇವ್ರು ಕಾಪಾಡ್ಕೊಂಡು ಹೋಗ್ಲಿ ಯಪ್ಪ. ಇದಕ್ಕಿಂತ ಹೆಚ್ಚಿಂದ ನನಗೇನು ಹೇಳಕ್ ಇಷ್ಟಪಡೋದಿಲ್ಲ ನಾನು. ಹೇಗಿತ್ತು ನಮ್ಮ ಗುಡುಗು ಮಿಂಚು ಕಾಂಬಿನೇಷನ್?